ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು KCET 2025ಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಇಲ್ಲಿ ಈಗೇನು ರ್ಯಾಂಕ್ ರಿಲೀಸ್ ಮಾಡಿದ್ದಾರೆ, ರ್ಯಾಂಕ್ ನೆಕ್ಸ್ಟ್ ಇಲ್ಲಿ ಕಟ್ ಆಫ್ ಅಂತ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದಾರೆ. ಕಟ್ ಆಫ್ ಎಷ್ಟಿರುತ್ತೆ, ಏನಿರುತ್ತೆ ಅಂತ ನೋಡಿ. ತುಂಬ ಇಂಪಾರ್ಟೆಂಟಾಗಿ ಈ ಒಂದು ಕಟ್ ಆಫ್ ಬಗ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂತಹ ಎಲ್ಲ KCET ರಿಲೇಟೆಡ್ ಆಗಿರ್ಬೋದು, ನೀಟ್ ರಿಲೇಟೆಡ್ ಆಗಿರ್ಬೋದು, ಮತ್ತು KCET ಮತ್ತು ನೀಟ್ ಸ್ಟೇಟ್ ಕೋರ್ಟ್ ಆಗಿರ್ಬೋದು, ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ನಮ್ಮ ಒಂದು ಚಾನಲಲ್ಲಿ ಫ್ರೀಯಾಗಿ ಕೊಡ್ತಾ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಡೈರೆಕ್ಟಾಗಿ ನಾವು ಕಟ್ ಆಫ್ಗೆ ರಿಲೇಟೆಡಾಗಿ ಬಂದ್ಬಿಡೋಣ. ನೋಡಿ, ಮೊದಲನೇದಾಗಿ ಕಟ್ ಆಫ್ ಅಂದರೆ ಏನಪ್ಪ ಅಂತಂದರೆ, ಒಂದು ಕಾಲೇಜಿನಲ್ಲಿ ಕೊನೆಯ ಅಭ್ಯರ್ಥಿ ಏನು ಸೀಟ್ಗಳನ್ನು ತೆಗೆದುಕೊಂಡಿರ್ತಾನೆ ಅವನ ಅಂಕವನ್ನು ಕಟ್ ಆಫ್ ಅಂಕಗಳು ಅಂತ ಕರಿತೇವೆ. ಇದು ಯಾವ್ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ, ನಿಮ್ಮ ರ್ಯಾಂಕ್ ಆಗಿರ್ಬೋದು, ನಿಮ್ಮ ಸ್ಕೋರ್ ಆಗಿರ್ಬೋದು, ಆ ಒಂದು ಕಾಲೇಜಿನಲ್ಲಿ ಇರ್ತಕ್ಕಂಥ ಸೀಟ್ಸ್ ಆಗಿರ್ಬೋದು, ಎಲ್ಲದರ ಮೇಲೂ ಕೂಡ ಡಿಪೆಂಡ್ ಆಗಿರ್ತದೆ. ಹಿಂದಿನ ವರ್ಷ ಕಟ್ ಆಫ್ ಇರೋ ಥರ ಈ ವರ್ಷವೂ ಕೂಡ ಸೇಮ್ ಇರಬೇಕು ಅಂತ ಅಲ್ಲ, ಆದರೆ ಸೇಮ್ ಸೀಟ್ಸ್ ಇತ್ತು ಮತ್ತು ಸೇಮ್ ಕ್ಯಾಟಗರಿ ವೈಸ್ ಅಷ್ಟೇ ಸೀಟ್ಸ್ಗಳು ಇದ್ದು ಅಂತ ಅಂದರೆ ಸೇಮ್ ನಿಯರೆಸ್ಟ್ ಕಟ್ ಆಫ್ ಬರುವಂತಹ ಒಂದು ಸಾಧ್ಯತೆಗಳು ಇರ್ತವೆ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಸೇಮ್ ಏನು ವರ್ಷ ಏನು ಪ್ರಿಫರೆನ್ಸ್ ಮಾಡ್ತಾ ಇರ್ತಾರೆ, ಸೇಮ್ ಪ್ರಿಫರೆನ್ಸ್ ಅದೇ ರೀತಿ ಮಾಡ್ಕೊಳ್ತಾ ಹೋಗ್ತಾರೆ, ಆಲ್ಮೋಸ್ಟ್ ಅದೇ ಥರ ಮಾಡ್ಕೊಳ್ತಾ ಹೋಗ್ತಾರೆ. ಆ ಒಂದು ಕಾರಣದಿಂದ ಕಟ್ ಆಫ್ ಎಷ್ಟಪ್ಪ ಇರ್ಬೋದು ಅಂತಂದರೆ, ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಇಲ್ಲಿ ಏನು ರ್ಯಾಂಕ್ ವೇರಿಯೇಷನ್ ಅಂತಂದರೆ 1000 to 1500 ವೇರಿಯೇಷನ್ ಇಲ್ಲಿ ಸಿಗ್ಬೋದು. ಅಂದರೆ ಕಡಿಮೆ ರ್ಯಾಂಕ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೀಟ್ ಸಿಗ್ಬೋದು, ಅಲ್ಲಿ ಕಟ್ ಆಫ್ ನಿಲ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಇಲ್ಲಿ ಕಾಮೆಂಟಲ್ಲಿ ಇಲ್ಲಿ ಕೇಳ್ತಾ ಇದ್ದೀರಾ ಕಟ್ ಆಫ್ ಯಾವಾಗ ಬರುತ್ತೆ ಅಂತ. ಕಟ್ ಆಫ್ ಇವಾಗ ಬರೋದಿಲ್ಲ, ನಿಮಗೆ ಸೀಟ್ ಸಿಕ್ಕ ನಂತರ ಕಟ್ ಆಫ್ ಬರ್ತಕ್ಕಂಥದ್ದು. ಮತ್ತು ಬೇರೆ ಚಾನಲ್ಗಳಲ್ಲಿ ಬೇರೆ ರೀತಿಯಲ್ಲಿ ಕಟ್ ಆಫ್ ಬಗ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಕಟ್ ಆಫ್ ಈಗಲೇ ಬರೋದಿಲ್ಲ. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆದ ನಂತರ, ಫಸ್ಟ್ ಆಪ್ಷನ್ ಎಂಟ್ರಿ ಆದ ನಂತರ ಕೊನೆಯ ಅಭ್ಯರ್ಥಿ ಏನು ಸೀಟ್ಗಳನ್ನು ತೆಗೆದುಕೊಂಡಿರ್ತಾನೆ ಆವಾಗ ಆ ಒಂದು ಕಟ್ ಆಫ್ ಬರ್ತದೆ. ಹಿಂದಿನ ವರ್ಷದ ಒಂದು ಕಟ್ ಆಫ್ಗಳನ್ನ ನೀವು ನೋಡ್ಕೋಬೋದು. ಅದು ಯಾವ ರೀತಿ ಅಂತಂದರೆ, ನಿಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿದ್ರಿ ಅಂತಂದರೆ ಅಲ್ಲಿ ನಿಮಗೆ KCET ಅಡ್ಮಿಷನ್ಸ್ 2024 ಅಂತ ನೀವು ಕ್ಲಿಕ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಹಿಂದಿನ ವರ್ಷದ ಒಂದು ಕಟ್ ಆಫ್ಗಳನ್ನು ನೀವು ನೋಡ್ಕೋಬೋದು. ಆ ಒಂದು ಕಟ್ ಆಫ್ಗಳನ್ನ ಹೇಗೆ ನೋಡ್ಕೊಳ್ಳೋದು, ನಿಮಗೇನಾದರೂ ಗೊತ್ತಾಗಿಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದರ ಬಗ್ಗೆ ಸಂಪೂರ್ಣವಾಗಿ ಒಂದು ಕಟ್ ಆಫ್ ಬಗ್ಗೆ ವಿಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಓಕೆ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.